ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 3ಕ್ಕೆ ಹಿಂದಿ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ವೆರಿ ಇಂಪಾರ್ಟೆಂಟು, ಯಾಕಂದರೆ ಇದು ಬೋರ್ಡರ್ ಬಿಟ್ಟಿರುವ ಮಾಡೆಲ್ ಕ್ವಶನ್ ಪೇಪರು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು ಪೂರ್ವಸಿದ್ಧ ಪರೀಕ್ಷೆಯ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ತುಂಬಾ ಇಂಪಾರ್ಟೆಂಟು. ಪ್ರಶ್ನೆಗಳು ರಿಪೀಟ್ ಆಗ್ತವೆ, ಕ್ವಶನ್ಗಳು ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡು ಹೋಗಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೀನಿ, ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ನೇಮಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ನಿಮ್ಮೊಂದು ಎಸ್ ಎಲ್ ಸಿ ಅನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ, ಜೊತೆಗೆ ಪೂರ್ವಸಿದ್ಧ ಪರೀಕ್ಷೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅವನಿಗೆ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಖಂಡಿತ ಶೇರ್ ಮಾಡಿ. ಓಕೆ, ಬಾಯ್. ನೀವು ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ, ನೋಡ್ತಾ ಹೋಗೋಣ. ಇದ್ರ ಜೊತೆ ನಿಮಗೆ ಇನ್ನೂ ಕೂಡ ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿರ್ತಾನೆ. ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜು ಅವನು ಓದ್ಕೊಳ್ಳಿ. ಆರಾಮಾಗಿ ಪಾಸ್ ಆಗ್ತೀರ ಮತ್ತು ಸ್ಕೋರ್ ಮಾಡ್ಕೋತೀರಾ. ಚಾನಲ್ ಆಗಿರುತ್ತೆ ನೋಡ್ಕೊಳ್ಳಿ. ಓಕೆ, ಇದ್ರ ಜೊತೆಗೆ ಇನ್ನೂ ಕೂಡ 3 ಕ್ವಶನ್ ಪೇಪರ್ ಇವೆ, ಅವನು ಹಾಕಿರ್ತೀವಿ ನೋಡ್ಕೊಳ್ಳಿ ಚಾನಲ್ಲಿ. ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ ಇರ್ತವೆ, 8 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಒಂದೇ ಕ್ವಶನ್ ನೋಡಿ, ಹಾನಿ ಕಾ ವಿಲೋಮ ರೂಪ ಹೈ. ಹಾನಿ ಕಾ ವಿಲೋಮ ರೂಪ ಹೈ ಏನಾಗ್ಬೋದು? ಉತ್ತರ ಆಪ್ಷನ್ ಡಿ ಲಾಭ ಆಗ್ತದೆ. ಹಾನಿ ಲಾಭ. ಕ್ವಶನ್ ನಂಬರ್ 2, निम्नलिखित में से बहुवचन शब्द है. ಸರಿಯಾದ ಉತ್ತರ ಆಪ್ಷನ್ ಸಿ ಏನು? ಬಿಮಾರಿಯ. ಬಿಮಾರಿ ಅನ್ನೋದು ಇದು ಬಹುವಚನದ ಶಬ್ದ. ಪ್ರಶ್ನೆ ಸಂಖ್ಯೆ 3, ಲೇಖಕ का अन्य लिंग रूप है. उत्तर ऑप्शन ए लेखिका. क्वेश्चन नंबर 4, निम्नलिखित में से प्रथम प्रेरणार्थक रूप है. प्रथम प्रेरणार्थक उत्तर ऑप्शन बी ಸುಲಾನ. ಪ್ರಥಮ ಇಲ್ಲ ದ್ವಿತೀಯ ಕೇಳ್ತಾರೆ. ಪ್ರಥಮ ಕೇಳ್ಬೋದು, ಇಲ್ಲ ದ್ವಿತೀಯ ಪ್ರೇರಣಾರ್ಥಕ ಕೇಳ್ಬೋದು. ಎರಡು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. प्रश्न संख्या 5, सदैव शब्द में संधि है. सदैव शब्द में संधि है ಯಾವುದು? ऑप्शन डी वृद्धि संधि ಸರಿಯಾದ ಉತ್ತರ. क्वेश्चन नंबर 6, राजमहल शब्द का समास है. राजमहल समास ಕೇಳಿದರೆ उत्तर ऑप्शन डी तत्पुरुष समास. क्वेश्चन नंबर 7, आज का युग इंटरनेट युग है. वाक्य में प्रयुक्त विराम चिन्ह है. ವಿರಾಮ ಚಿಹ್ನೆ ಕೇಳಿದರೆ ಯಾವ್ದು ನೋಡಿ? ಉತ್ತರ ಆಪ್ಷನ್ ಎ ಪೂರ್ಣ ವಿರಾಮ. ಪೂರ್ಣ ವಿರಾಮನ ಸರಿಯಾದ ಉತ್ತರ. ಸೊ ಕೊಡ್ತಾರೆ, ಲೇಖನ ಚಿಹ್ನೆ ಮೇಲೆ ಒಂದು ಕ್ವಶನ್ ಬರ್ತದೆ, ವಿರಾಮ ಚಿಹ್ನೆ ಕೇಳ್ತಾರೆ. ಪ್ರಶ್ನೆ ಕೇಳ್ಬೋದು, ಉದಾಹರಣೆ ಕೇಳ್ಬೋದು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಪೂರ್ಣ ವಿರಾಮ ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ಪ್ರಶ್ನೆ ಸಂಖ್ಯೆ 8, ಅಬ್ದುಲ್ ಕಲಾಂ ಕಾ ಅನ್ಯ ಜನ್ಮ ರಾಮೇಶ್ವರ್ ಡ್ಯಾಶ್ ಹುವಾ. ಏನು ಬರ್ತದೆ ಇಲ್ಲಿ? ಏನು ಕೇಳಿದರೆ ರಿಕ್ತ ಸ್ಥಾನ ಮೇ ಸಹಿ ಕಾರಕ್ ಚಿಹ್ನೆ ಹೋಗ. ಕಾರಕ್ ಕೇಳಿದರೆ ಸೇ ಪರ್ ಮೇ ಕೋ. ಉತ್ತರ ಆಪ್ಷನ್ ಸಿ ಮೇ. ಏನಾಗ್ತದೆ? ರಾಮೇಶ್ವರ್ ಮೇ ಹುವಾ, ಮೇ ಬರ್ತದೆ. ನೋಡ್ಕೊಳ್ಳಿ. ಕಾರಕ ಮೇಲೆ ಕೂಡ ನಮಗೆ 1 ಮಾರ್ಕ್ಸ್ ಬರ್ತದೆ. ಸೊ ಇದನ್ನೆಲ್ಲ ಯಾವೆಲ್ಲ ಕಾರಕ ಬರ್ತವೆ, ಯಾವೆಲ್ಲ ವ್ಯಾಕರಣ ಪ್ರಶ್ನೆ ಬರ್ತವೆ ಅಂತ ಹೇಳಿರ್ತೀನಿ. ಮಲ್ಟಿಪಲ್ ಹಿಡ್ಕೊಂಡು ಎಲ್ಲ ಹೇಳ್ತೀನಿ. ಯಾವಾಗ ಪಾಸಿಂಗ್ ಪ್ಯಾಕೇಜ್ ಹೇಳುವಾಗ ಹೇಳ್ತೀನಿ. ಸೊ ಅಲ್ಲಿ ನೋಡ್ಕೋಬೋದು ನೀವು ಯಾವೆಲ್ಲ ಕ್ವಶನ್ ಬರ್ತವೆ ಅಂತ ಹೇಳಿರ್ತೀನಿ. ನಂತರ 2ನೇ ಮೇನು, ಪ್ರಥಮ 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ಅನುರೂಪ ಶಬ್ದಗಳು ಟೋಟಲಾಗಿ 4 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರಶ್ನೆ 9 ನೋಡಿ, नागपुर संतरा ಆದರೆ ಕಾಶ್ಮೀರ ಅನ್ನೋದು ಸೇಬ್. क्वेश्चन नंबर 10, मकान के छत मछली के पीठ जैसी. मकान के स्तंभ उत्तर हाथी के पैर जैसे. क्वेश्चन नंबर 11, पंप प्राचीन कवि. प्राचीन कवि कंबार आधुनिक कवि. पंप प्राचीन कवि, कंबार आधुनिक कवि. क्वेश्चन नंबर 12, कृष्ण का रंग काला यशोदा का रंग गोरा. इंपॉर्टेंटು. थर्ड मीनो, निम्नलिखित प्रश्नों के उत्तर एक पूर्ण वाक्य में लिखिए. ಒಂದಕ್ಕೆ 4 ಪ್ರಶ್ನೆ, ಟೋಟಲಾಗಿ 4 अंक, ಪ್ರತಿಯೊಂದಕ್ಕೆ 1 अंक. क्वेश्चन नंबर 13, अब्दुल कलाम जी बचपन में किस घर में रहते थे. उत्तर अब्दुल कलाम जी बचपन में पुश्तैनी घर में रहते थे. क्वेश्चन नंबर 14, दोस्तों ने मकान बनाने के बारे में किन किन से पूछा. उत्तर दोस्तों ने मकान बनाने के बारे में हाथी, सांप, भैंस और मछली से पूछा. क्वेश्चन 15, आज मनुष्य का यान कहाँ जा रहा है. उत्तर आज मनुष्य
मनुष्य का यान गगन में जा रहा है। इंपॉर्टेंट 16 मुखिया को किसके समान होना चाहिए? उत्तर मुखिया को मुख के समान होना चाहिए। नेक्स्ट 4ನೇ मेनू निम्नलिखित प्रश्नों के उत्तर 2 या 3 वाक्यों में उत्तर लिखिए ಅಂದರೆ 2-3 ಅಂಕ ಕೇಳಿದರೆ 2 ಅಂಕ 8 ಪ್ರಶ್ನೆ ಟೋಟಲ್ 16 ಅಂಕ ಪ್ರತಿಯೊಂದಕ್ಕೂ 2 ಅಂಕ ಎಷ್ಟು ಪ್ರಶ್ನೆ 8 ಪ್ರಶ್ನೆ ಬರಬೇಕು क्वेश्चन नंबर 17 कश्मीरी से पाठ में लेखक पाठकों को क्या चेतावनी देते हैं ಏನಾಗಬಹುದು उत्तर ನೋಡಿ लेखक पाठकों को खरीदारी करते समय सावधानी बरतने की तथा बाजार में होने वाली धोखेबाजी से बचने की चेतावनी देते हैं। क्वेश्चन नंबर 18 आशिमा जी कलाम को खाने में क्या क्या देती थी नोड़ी आशिमा अब्दुल कलाम जी के सामने केले का पत्ता बीसी थी उस पर चावल एवं सुगंधित स्वादिष्ट सांभर डालती थी घर का बना अचार देती थी नारियल की ताज़ी चटनी भी होती थी। क्वेश्चन नंबर 19 लेखक परसाई जी ने मंत्री जी को कैसे समझाया उत्तर नोड्ಕೊಳ್ಳಿ लेखक ने समझाया ऐसा हरगिज मत करिए ईमानदारों के सम्मेलन में पुलिस ईमानदारों की तलाशी ले यह बड़ी अशोभित ಆಗ್ಬೋದು ಅಥವಾ अशोभनीय बात होगी फिर इतने बड़े सम्मेलन गड़बड़ी होगी ही। क्वेश्चन नंबर 20 बच्चे गांव को आदर्श गांव कैसे बनाते ವಿಡಿಯೋನ ಪಾಸ್ ಮಾಡಿಟ್ಟು ಅಥವಾ ಸ್ಟಾಪ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ ನಾನು ಇನ್ಮೇಲೆ ಜಸ್ಟ್ ಮೇನ್ ಕ್ವೆಶ್ಚನ್ ಹೇಳ್ತಾ ಹೋಗ್ತೀನಿ। क्वेश्चन 21 कवि दिनकर जी के अनुसार मानव का सही परिचय क्या है स्पष्ट कीजिए इंपॉर्टेंट क्वेश्चन रिपीट ಆಗ್ಬೋದು ನೋಡ್ಕೊಳ್ಳಿ ಕೇಳಿ ಕೇಳ್ತಾರೆ। 22 यशोदा कृष्ण को कैसे मानती है इंपॉर्टेंट 23 शनि अत्यंत ठंडा ग्रह है कैसे सो ನಿಮಗೆ ಶನಿ ಮೇಲೆ ಕ್ವೆಶ್ಚನ್ ಬರ್ಬೋದು ಇದು ಇನ್ನು 6 ಕ್ವೆಶ್ಚನ್ ಕೊಟ್ಟಿದ್ದಾರೆ ಅಥವಾ ಕ್ವೆಶ್ಚನ್ ಶನಿ का वायुमंडल कैसे बना है ಯಾರು ಕೂಡ ಇಂಪಾರ್ಟೆಂಟ್ ಒಂದು ಬರ್ಬೋದು ನಿಮ್ಮ ಮನಲಗ್ನ ಇರ್ಬೋದು ಪೂರ್ವ ಪರೀಕ್ಷೆ ಇರ್ಬೋದು। ನಂತರ क्वेश्चन 24 महात्मा गांधी का सत्य की शक्ति के बारे में क्या कथन है अथवा मीना मैडम द्वारा आयोजित कार्य शिविर के विषय कौन कौन से थे। नंतर नेक्स्ट मेनू 5ನೇ मेनू निम्नलिखित प्रश्नों के उत्तर 3-4 वाक्यों में लिखिए 3 अंक 9 ಪ್ರಶ್ನೆ ಟೋಟಲ್ 27 ಅಂಕ ಪ್ರತಿಯೊಂದಕ್ಕೂ 3 ಅಂಕ ಎಷ್ಟು ಪ್ರಶ್ನೆ ಬರಬೇಕು 9 ಪ್ರಶ್ನೆ ಬರಬೇಕು। क्वेश्चन 25 गिल्लू के दुख अंत के बारे में लिखिए इंपॉर्टेंट रिपीट ಆಗ್ಬೋದು। क्वेश्चन 26 ಕೇಳಿ ಕೇಳ್ತಾ ನೋಡಿ इंटरनेट सचमुच एक वरदान है स्पष्ट कीजिए इंटरनेट ಮೇಲೆ ಬರ್ಬೋದು ಅನ್ಕೋತೀನಿ ನೋಡ್ಕೊಂಡ್ರೆ ಯಾವುದಕ್ಕೂ ಬರ್ಬೋದು। 27 सक्सेना परिवार रोबोनिल को पाकर खुश था क्यों विवरण दीजिए ಕೇಳ್ಬೋದು। 28 बचेंद्री पाल का बचपन कैसे बीता। 29 कर्नाटक राज्य की शिल्पकला और वास्तुकला अनोखी है कैसे ನೋಡಿ ಕರ್ನಾಟಕ ರಾಜ್ಯ ಶಿಲ್ಪ ಕೇಳಿ ಕೇಳ್ತಾರೆ ನಮಗೆ 3 ಮಾರ್ಕ್ಸ್ ಬಂದೇ ಬರ್ತದೆ ನೋಡ್ಕೊಳ್ಳಿ ಶಿಲ್ಪಕಲೆ ಕೇಳ್ಬೋದು ಅಥವಾ ವಾಸ್ತುಕಲೆ ಕೇಳ್ಬೋದು ಕೆಲವೊಂದ್ಸಲ ಎರಡು ಕೇಳ್ತಾರೆ ಅರ್ಥ ಆಯ್ತಾ ಒಟ್ಟಿನಲ್ಲಿ ಶಿಲ್ಪಕಲೆ ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಟಾಪಿಕ್ನ ಬಿಡೋಕೆ ಹೋಗಬೇಡಿ। 30 मातृभूमि कविता में प्रकृति सौंदर्य कैसे वर्णित है वेरी इंपॉर्टेंट ಬರ್ಬೋದು। 31 समय अत्यंत अनमोल है कविता के आधार पर स्पष्ट कीजिए। 32 निम्नलिखित ध्वय का भावार्थ अपने शब्द में लिखिए ಧ್ವಯ ಭಾವಾರ್ಥ ಯಾವ್ದು ಕೊಟ್ಟಿದ್ದಾರೆ राम नाम मणि दीप घरू जी हाँ देरी द्वार तुलसी भीतर बाड़ी रो जो ಜಾಹಸಿ ಅಜಿಯಾರ್ ಉಜಿಯಾರ್ ಕೊಟ್ಟಿದ್ದಾರೆ ನಿಮಗೆ ಇದನ್ನು ಕೊಡ್ಬೋದು ಅಥವಾ ಬೇರೆನೂ ಕೊಡ್ಬೋದು ಅರ್ಥ ಆಯ್ತಾ ತುಂಬ ಏನಿಲ್ಲ 4ರಿಂದ 5 ಧ್ವಯವೆ ಸ್ಪಷ್ಟವಾಗಿ ನೋಡ್ಕೊಳ್ಳಿ ಅವನ್ನ ಅದರಲ್ಲಿ ಒಂದು ಪಿಕ್ಸು 3 ಮಾರ್ಕ್ಸ್ಗೆ ಪೂರ್ವ ಪರೀಕ್ಷೆಯಲ್ಲಿ ಮತ್ತು ಅನಲೈಸಮಿಗೆ ಪಿಕ್ಸ್ ಬಂದೇ ಇರ್ತದೆ ಅರ್ಥ ಆಯ್ತಾ ತುಂಬಾ ಈಸಿ ನಿಮ್ಮ ಹಿಂದಿ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅವರು ಧ್ವಯ ಭಾರತ ಕೊಟ್ಟಿದ್ದಾರೆ 4ರಿಂದ 5 ಧ್ವಯ ಇವೆ ನಿಮಗೆ ಅಷ್ಟು ನೋಡ್ಕೊಳ್ಳಿ ಸಾಕು 3 ಮಾರ್ಕ್ಸ್ ಅನಲೈಸಮ್ ಪಿಕ್ಸ್ ಬಂದಿರ್ತದೆ ಈ ರೀತಿ ಒಂದು ಧ್ವಯ ಕೊಡ್ತಾರೆ ಭಾರತ ಕೇಳ್ತಾರೆ ನೋಡ್ಕೊಂಡಿರಿ ಬುಕ್ಕಲ್ಲೇ ಇದೆ। 33 निम्नलिखित गद्यांश का अनुवाद कन्नड़ या अंग्रेज में कीजिए ಕನ್ನಡ ಅನುವಾದ ಅಥವಾ ಇಂಗ್ಲೀಷ್ ಅನುವಾದ ಕೊಟ್ಟಿದ್ದಾರೆ ಅವರು ಹಿಂದಿಯಲ್ಲಿ ಕೊಡ್ತಾರೆ ನೀವು ಅದನ್ನು ಕನ್ನಡದಕ್ಕೆ ಅನುವಾದ ಮಾಡಬೇಕು ಕನ್ನಡಕ್ಕೆ ಬದಲಾವಣೆ ಮಾಡಬೇಕು ಅಥವಾ ಇಂಗ್ಲೀಷ್ಗೆ ಅನುವಾದ ಮಾಡಬೇಕು ಅದನ್ನು ಕನ್ನಡದಲ್ಲಿ ಬರಬೇಕು ಅಥವಾ ಇಂಗ್ಲೀಷ್ನಲ್ಲಿ ಬರಬೇಕು ನೋಡಿ सत्य की महिमा अपार है सत्य अत्यंत शक्तिशाली है अतः हमें सत्य बोलने का अभ्यास करना चाहिए ಕನ್ನಡದಲ್ಲಿ ಬರಬೇಕು ಇದನ್ನ ಉತ್ತರ ನೋಡಿ ಸತ್ಯದ ಮಹಿಮೆ ಅಪಾರವಾಗಿದೆ ಸತ್ಯವು ಅತ್ಯಂತ ಶಕ್ತಿಶಾಲಿಯಾಗಿದೆ ಆದ್ದರಿಂದ ನಾವು ಸತ್ಯ ಮಾತನಾಡುವುದನ್ನು ಅಭ್ಯಾಸ ಮಾಡಬೇಕು ನಿಮಗೆ ಕನ್ನಡ ಬಿಡೋನವರು ಇಂಗ್ಲೀಷ್ನಲ್ಲಿ ಕೂಡ ಬರೀಬೋದು
ದ ಲೋರಿ ಆಫ್ ಟ್ರೂತ್ ಈಸ್ ಅಮಿಮೆಂಟ್ಸ್. ಟ್ರೂತ್ ಈಸ್ ಎಕ್ಸ್ಟರ್ನಲಿ ಪವರ್ಫುಲ್, ದೇರ್ ಫೋರ್ ವಿ ಮಸ್ಟ್ ಪ್ರಾಕ್ಟೀಸ್ ಸ್ಪೀಕಿಂಗ್ ದ ಟ್ರೂತ್. ಇಮ್ಮೆನ್ಸ್ ಆಗ್ತದೆ ಅದು. ನಿಮಗೆ ನೋಡಿ ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಬರೀರಿ, ಹೆಚ್ಚಾಗಿ ಕನ್ನಡದಲ್ಲೇ ಬರೀರಿ ನಿಮ್ಗೆ ಅರ್ಥ ಆದರೆ. ಸೊ ನೆಕ್ಸ್ಟು ನಿಮ್ಲಿಖಿತ ಪ್ರಶ್ನೆ ಕಾ ಉತ್ತರ 4-5 ವಾಕ್ಯ ಮೇಲೆ ಲಿಖಿ. ಅಂದರೆ 4 ಅಂಕ ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. ಇಲ್ಲಿ ಕೆಲವು ಪ್ರಶ್ನೆ 10 ಕ್ವಶನ್ ಇರ್ತವೆ, 10 ಕ್ವಶನ್ಗಳು ಇರ್ತವೆ. 34 पंडित राजकिशोर के मानवीय गुण का ಅನುಸರಣೆ ಹೈ ಕೈಸೆ ಬತಾಯಿ. ಮಾನವೀಯ ಗುಣದ ಅನುಸರಣೆ ಕೇಳಿದ್ರೆ ಸೊ ಇಂಪಾರ್ಟೆಂಟ್. ಪಂಡಿತ್ ರಾಜ್ಕಿಶೋರ್ ಮಾನವೀಯ ಗುಣ ಬಗ್ಗೆ ಕೇಳ್ಬೋದು. ಇನ್ನು 10 ಕ್ವಶನು ಅಥವಾ ಇನ್ನೊಂದು ಕೇಳ್ಬೋದು, ಬಸಂತಿ ಏಕ ಇಮಾನದಾರ್ ಲಡ್ಕಾ ಕೈಸೆ. ಇದೇ ಕ್ವಶನು. ಬಸಂತಿ ಏಕ ಸ್ವಾಭಿಮಾನಿ ಅವರು ಇಮಾನದಾರ್ ಲಡ್ಕಾ ಹೈ ಕೈಸೆ ಸ್ಪಷ್ಟ ಕೀತೆ. ಇದು ಫಿಕ್ಸ್ ಬರ್ತದೆ. ಬಸಂತಿ ಏಕ ಇಮಾನದಾರ್ ಲಡ್ಕಾ ಹೈ ಕೈಸೆ, ಸ್ವಾಭಿಮಾನಿ ಲಡ್ಕಾ ಹೈ ಕೈಸೆ ಕೇಳ್ತಾರೆ, ನೋಡ್ಕೊಳ್ಳಿ. ಅನಲೈಸ್ ಕೂಡ ಇಂಪಾರ್ಟೆಂಟು ಬಂದೇ ಬರ್ತದೆ. ನಂತರ ಫಿಕ್ಸ್ ಬರೋ ಕ್ವಶನ್ ಯಾವುದು ನಿಮಗೆಲ್ಲ ಗೊತ್ತಿದೆ. ಕವಿತಾಂಶ ಪೂರ್ಣ ಕೆ ಜಿ असफलता ಕೇಳ್ತಾರೆ, ಬೇರೆ ಯಾವುದೇ ಪದ ಕೊಡೋದಿಲ್ಲ. असफलता एक चुनौती है, इसे स्वीकार करो, क्या कभी रह गए देखो और सुधार करो, जब तक न सफल हो नींद चैन को त्यागो तुम, ಸಂಘರ್ಷ ಕಾ ಮೈದಾನ ಚೋಡ್ಕರ್ ಮತ್ ಭಾಗೋ ತುಮ್. ಇದೇ ಕೊಡ್ತಾರೆ. ಈ 4 ಸಾಲ ನೋಡ್ಕೊಳ್ಳಿ. ನಿಮ್ಮೊಂದು ಪೂರ್ಸ ಪರೀಕ್ಷೆಯಲ್ಲಿ ಇದೇ ಇರ್ತದೆ, ಮತ್ತು ಅನಲಿಸಮ್ ಕೂಡ ಇದೇ असफलता ಪದೇನೇ ಇರ್ತದೆ. 4 ಮಾರ್ಕ್ಸ್ ಅಂತ ಫಿಕ್ಸ್ ಬರ್ತದೆ ನೋಡಿ. ನಂತರ ಗದ್ಯಾಂಶ ಕೋ ಪಡ್ಕರ್ ನಿಮ್ಲಿಖಿತ ಪ್ರಶ್ನೋं के उत्तर लिखे. ಗದ್ಯಾಂಶ 4 ಮಾರ್ಕ್ಸಿಗೆ ಕೊಡ್ತಾರೆ ನಿಮಗೆ. ತುಂಬಾ ಈಸಿ. ಮೇಲೆ ಗದ್ಯಾಂಶ ಇರ್ತದೆ, ಕೆಳಗಡೆ ಪ್ರಶ್ನೆಗಳು ಇರ್ತವೆ. ಅರ್ಥ ಆಯ್ತಾ? 4 ಪ್ರಶ್ನೆ ಇರ್ತವೆ. ಜಸ್ಟ್ ಓದ್ಕೊಂಡ್ಬಿಟ್ಟು ನಾನು ಬರಿಬೇಕು. ಮೇಲೆ ಆನ್ಸರ್ತದೆ, ಬರಿಬೋದು, ನೋಡ್ಕೊಳ್ಳಿ ನೀವು. ಬರಿತಾನೆ ಗೊತ್ತೀನಿ. ನಂತರ ನೆಕ್ಸ್ಟು ದಿಯೇ ಗಯೇ ಸಂಕೇತ್ ಬಿಂದುओं को ಆಧಾರ ಪರ ಎಷ್ಟು 12ರಿಂದ 15 ವಾಕ್ಯದಲ್ಲಿ ಪ್ರಬಂಧನ ಬರಬೇಕು. ಮತ್ತು ಹಿಂದಿಯಲ್ಲಿ ಕೇಳಿದರೆ ನಿಬಂಧ. 12ರಿಂದ 15 ವಾಕ್ಯ. ಟೋಟಲಾಗಿ 4 ಮಾರ್ಕ್ಸಿಗೆ ಕೊಡ್ತಾರೆ. ಇಂಪಾರ್ಟೆಂಟ್ ಯಾವುದು ಇಂಟರ್ನೆಟ್ ಕೇಳಿ ಕೇಳ್ತಾರೆ. ಇಂಟರ್ನೆಟ್ ಇವರು ಇಂಪಾರ್ಟೆಂಟ್ ನೋಡಿ ಏನೆಲ್ಲ ಹಾಕಬೇಕು. ಪ್ರಸ್ತಾವನ ಅವರೇ ಪಾಯಿಂಟ್ಸ್ ಕೊಡ್ತಾರೆ. ಪಾಯಿಂಟ್ಸ್ ಅವರೇ ಕೊಡ್ತಾರೆ. ಆ ಪಾಯಿಂಟ್ಸನ್ನು ನೀವು ಬರೀಬೇಕು. ಪ್ರಸ್ತಾವನ ಬರೀದರೆ ಪ್ರಸ್ತಾವನ ಬರೀಬೇಕು. ಪ್ರಸ್ತಾವನ ಬರೀಬೇಕು. ಆಮೇಲೆ ಇಂಟರ್ನೆಟ್ಗೆ ಲಾಭ ಕೇಳ್ತಾರೆ, ಇಂಟರ್ನೆಟ್ಗೆ ಹಾನಿಯಾಗಿ ಕೇಳ್ತಾರೆ. ಉಪಸಂಹಾರ ಎಷ್ಟು ಬರೋದು ನಿಮಗೆ, ಎಷ್ಟು ಮಾರ್ಕ್ಸ್ ಇದು 4 ಮಾರ್ಕ್ಸ್ ಕೊಡ್ತಾರೆ. ನೋಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. ನಂತರ ಸಮಯಕ ಮಹತ್ವ, ಇದು ಕೂಡ ಇಂಪಾರ್ಟೆಂಟು. ಪ್ರಸ್ತಾವನ ಆಗಬೇಕು, ಸಮಯಕ ಮಹತ್ವ ಕೇಳ್ತಾರೆ, ಸಮಯಕ ಸದುಪಯೋಗ ಕೇಳ್ತಾರೆ, ಉಪಸಂಹಾರ ಕೇಳ್ತಾರೆ. ನಂತರ ಲಾಸ್ಟು ಬೇಟಿ ಬಚಾವೋ ಬೇಟಿ ಪಡಾವೋ, ಇದು ಕೂಡ ಇಂಪಾರ್ಟೆಂಟು. ಸೊ ಅಷ್ಟೊಂದು ಇಂಪಾರ್ಟೆಂಟ್ ಏನೆಲ್ಲ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಯಾವೆಲ್ಲ, ಸಮಯಕ ಮಹತ್ವ ಮತ್ತು ಇಂಟರ್ನೆಟ್ ಎರಡು ಕೂಡ ಇಂಪಾರ್ಟೆಂಟು. ಪ್ರಸ್ತಾವನ ಆಗಬೇಕು, ಇನ್ನೂ ಕೇಳ್ಬೋದು. ನಿಮಗೆ ಚಾರ್ಜಲ್ಲಿ ಕೊಡ್ತಾರೆ. ಯೋಜನಾ ಕಿ ಶುರುआत, ಆಮೇಲೆ ಯೋಜನಾ ಕಾ ಉದ್ದೇಶ, ಲಾಸ್ಟಿಗೆ ಬೇಟಿ ರಕ್ಷಾ ಕೆ ಉಪಾಯ, ಬೇಟಿಯೋं की ದುರ್ದಶ ಕೆ ಕಾರಣ, ದುರ್ದಶ ಕಾ ಕಾರಣ ಸುಧಾರಿತ ಬರಬೇಕು. ಲಾಸ್ಟಿಗೆ ಉಪಸಂಹಾರ. ಓಕೆ, ಸೌರಾಷ್ಟ್ರ ಪಾಯಿಂಟ್ ಕೊಟ್ಟಿರ್ತಾರೆ. ಆ ಪಾಯಿಂಟ್ಸ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟು ಅದಾದಮೇಲೆ 5 ಮಾರ್ಕ್ಸ್ಗೆ ಪತ್ರ ಕೊಡ್ತಾರೆ. ಅರ್ಥ ಆಯ್ತಾ? ಚುಟ್ಟಿ ಪತ್ರ ಇರ್ತದೆ, ಅಥವಾ ನಿಮ್ಮ ಪರ್ಸನಲ್ ಲೆಟರ್ ಕೂಡ ಇರ್ತದೆ. ಚುಟ್ಟಿ ಪತ್ರ ಕಟ್ಟಿರ್ತಾರೆ 5 ಮಾರ್ಕ್ಸ್ಗೆ, ನೋಡ್ಕೊಳ್ಳಿ. ಚಂದ್ರಯಾನ ಕೆ ಬಾರೆ ಮೇ ಬತಾತೆ ಹುಯೆ ಅಪನೆ ಮಿತ್ರ ಕೋ ಪತ್ರ ಲಿಖೆ, ಇದು ವೈಯಕ್ತಿಕ ಪತ್ರ. ನಿಮ್ಮ ಗೆಳೆಯರಿಗೆ ಅಥವಾ ಮಿತ್ರನಿಗೆ ಬರೆಯುವಂಥ ಪತ್ರಗಳು ನೋಡ್ಕೊಳ್ಳಿ. ಸೊ ಆಮೇಲೆ ನಿಮಗೆ ಚುಟ್ಟಿ ಪತ್ರ ಕೊಡ್ತಾರೆ. ಚುಟ್ಟಿ ಪತ್ರ ಅಥವಾ कोई सहकार देते हुए प्रधान अध्यापक के नाम 2-3 की ಚುಟ್ಟಿ ಮಾಂಗ್ತೆ ಹುಯೆ ಪತ್ರ ಲಿಖೆ. ಚುಟ್ಟಿ ಪತ್ರ ನೋಡ್ಕೊಂಡ್ರೆ ಸಾಕು, ನೀವು ಕೊಡ್ತಾರೆ 5 ಮಾರ್ಕ್ಸ್ಗೆ, ನೋಡ್ಕೊಳ್ಳಿ. ತುಂಬಾ ಈಸಿ. ಪ್ರೇಕ್ಷಕ ಆಗಬೇಕು, ಆಮೇಲೆ ಸೇವಾ ಮೇ ಆದರಣೀಯ ಮಹೋದಯ ವಿಷಯ, ಆಮೇಲೆ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಲಾಸ್ಟಿಗೆ ಧನ್ಯವಾದ ಸಹಿತ್ ಆಪ್ಕ ಅಧಿಕಾರಿ ಛಾತ್ರ ಅಭಿಭಾವಕಿ ಹಸ್ತಾಕ್ಷರ ಸ್ಥಾನ ಅಂತ ಬರಬೇಕು. ಸೊ ಇಷ್ಟೊಂದು ಕ್ವಶನ್ ಪೇಪರು ಇಷ್ಟು ಓದ್ಕೊಂಡ್ರೆ ಸಾಕು, ಆರಾಮಾಗಿ ಸ್ಕೋರ್ ಮಾಡ್ತೀರಾ ಮತ್ತು ಪಾಸ್ ಕೂಡ ಆಗ್ತೀರಾ. ಅರ್ಥ ಆಯ್ತಾ? ಇದೇ ಪ್ಯಾಟರ್ನ್ ಓದ್ಕೊಳ್ಳಿ, ತುಂಬ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿದ್ದಾರೆ ಇದೇ ರೀತಿ ನಿಮ್ಮ ವೋಕ್ಯುಲರ್ ಕ್ವಶನ್ ಓದ್ಕೊಳ್ಳಿ. ನಾನು ಹಾಕಿರ್ತೇನೆ ನಿಮಗೆ, ಡೋಂಟ್ ವರಿ. ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜು ಎರಡೂ ಕವರ್ ಮಾಡಿರ್ತೇನೆ. ಜಸ್ಟು ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ಏನೇನು ಡೌಟ್ ಇದ್ರೂ ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ಏನೇನು ಡೌಟ್ ಇದ್ರೂ ಕಮೆಂಟ್ ಹಾಕಿ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಹೇಳ್ಕೊಳ್ಳೋ. ಆಲ್ ದ ಬೆಸ್ಟ್. ಹಿಂದಿ ತುಂಬಾ ಈಸಿ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್.